ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ನಿಶಾ. ಟೋಯಿಂಗ್ ಟಾರ್ಚರ್ಗೆ ಹಿಂದೆ ಬೀಳುತ್ತಾ ಬ್ರೇಕ್. ನಾಳೆ ದೆಹಲಿಗೆ ತೆರಳುತ್ತಾರಾ ಸಿಎಂ ಬೊಮ್ಮಾಯಿ. ಬೆಂಗಳೂರಿನ ಜನರಿಗೆ ಇನ್ಮುಂದೆ ಮತ್ತೊಂದು ಟ್ಯಾಕ್ಸ್ ಬರೆ ಬೀಳುತ್ತಾ? ಇವೆಲ್ಲವನ್ನ ನೋಡೋಣ. ಆರ್ಟಿಒ ಕಚೇರಿಯಲ್ಲಿ ಕಂಡು ಕೇಳರಿಯದ ಭ್ರಷ್ಟಾಚಾರ ನಡೆದಿರುವುದೇಗೆ? ಒಂದೇ ಒಂದು ಪತ್ರದಿಂದ ಅಧಿಕಾರಿಗಳ ಅಕ್ರಮ ಬಯಲಾಗಿದ್ದೇಗೆ? ಸರ್ಕಾರಿ ಕಳ್ಳರ ನಂಬರ್ ಗೇಮ್ಗೆ ಕೋಟಿ ಕೋಟಿ ಲಾಸ್ ಆಗ್ತಿದೆಯಾ? ನೋಡೋಣ ಸರ್ಕಾರಿ ಕಳ್ಳರು ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನ ಕೋರಮಂಗಲ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಟಿವಿ9 ಬಯಲು ಮಾಡಿದೆ. ಸರ್ಕಾರಿ ಕಳ್ಳರ ನಂಬರ್ ಗೇಮ್ಗೆ ಕೋಟಿ ಕೋಟಿ ಲಾಸ್ ಆಗ್ತಿದ್ದು, ಕಾರ್ ಮಾಲೀಕರಿಗೂ ಮೋಸ, ಸರ್ಕಾರಕ್ಕೂ ದೋಖ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಕಂಡಲ್ಲಿ ದುಡ್ಡು ದೋಚಿ ಜೇಬಿಗಿಳಿಸಿದ್ದು, ಹಗಲಲ್ಲೇ ಕೋಟಿ ಕೋಟಿ ಲೂಟಿ ಹೊಡಿತಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ಹಣವನ್ನೇ ಕಟ್ಟದೆ ವಾಹನ ನೋಂದಣಿ ಮಾಡೋ ಹೊಸ ಅಕ್ರಮವೊಂದು ಬಯಲಾಗಿದೆ. ಆರ್ಟಿಒ ಕಚೇರಿಯ ಕೆಲ ಅಧಿಕಾರಿಗಳಿಂದ, ಕೆಲ ಸಿಬ್ಬಂದಿಯಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಲೆಕ್ಕದಲ್ಲಿ ದೋಖ ಆಗಿದೆ. ಏಜೆಂಟ್ಗಳ ಮೂಲಕ ಕಾರ್ ಮಾಲೀಕರಿಂದ ಹಣ ಪಡೆದು ನಕಲಿ ಚಲನ್ ನೀಡಿ ನೋಂದಣಿ ಮಾಡಲಾಗಿರುವಂತಹ ದಗಲ್ಬಾಜಿತನ ನಡೀತಾ ಇದೆ. ಆರ್ಟಿಒ ಅಧಿಕಾರಿಗಳಿಂದಲೇ ನಡೆದ ಇಂಥ ದೊಡ್ಡ ಕಳ್ಳಾಟವನ್ನ ಆರ್ಟಿಒ ಅಧಿಕಾರಿಗಳೇ ಬಯಲಿಗೆಳೆದಿದ್ದಾರೆ. ಕಾರು ಮಾಲೀಕರಿಂದ ಪಡೆದ ಹಣ ಸರ್ಕಾರದ ಖಜಾನೆ ಸೇರದೆ ಆರ್ಟಿಒ ಅಧಿಕಾರಿಗಳು ಹಾಗೂ ಏಜೆಂಟರ ಪಾಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳೇ ಹೇಳುವಂತೆ ಆರ್ಟಿಒ ಆಫೀಸ್ನಲ್ಲೇ ನೋಂದಣಿಯಾಗಿವೆ, ಆದರೆ ತೆರಿಗೆ ಕಟ್ಟಿಲ್ಲ. ಹೀಗಿದ್ರೂ ತೆರಿಗೆ ಕಟ್ಟಿರೋದಕ್ಕೆ ಕಾರ್ ಮಾಲೀಕರ ಬಳಿ ಚಲನ್ ಇದೆ. ಹೀಗಾಗಿ ಚಲನ್ ಹೇಗೆ ಬಂತು ಅನ್ನೋದನ್ನ ಪತ್ತೆ ಹಚ್ಚುತ್ತೇವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ ಕೋರಮಂಗಲದ ಆರ್ಟಿಒ ಕಚೇರಿಯಲ್ಲಿ ಕಾರ್ ಮಾಲೀಕರಿಂದ ತೆರಿಗೆ ಹಣ ಪಡೆದು ಕಾರ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಆದರೆ ತೆರಿಗೆ ದುಡ್ಡು ಮಾತ್ರ ಸರ್ಕಾರದ ಖಜಾನೆಗೆ ಸೇರಿಲ್ಲ. ಆರ್ಟಿಒ ಸಿಬ್ಬಂದಿ, ಏಜೆಂಟರು ಶಾಮೀಲಾಗಿ ಬೇರೆ ಆರ್ಟಿಒ ಕಚೇರಿಯಲ್ಲಿ ನೋಂದಣಿಯಾದ ಕಾರ್ ಒಂದರ ಚಲನ್ ನಂಬರ್ ಅನ್ನ ಹಣ ಪಡೆದ ಮಾಲೀಕರ ಚಲನ್ಗೆ ಹಾಕಿ ನಕಲಿ ಬಿಲ್ ಕೊಟ್ಟು ವಂಚಿಸಿದ್ದಾರೆ. ಅದೇ ಚಲನ್ ನಂಬರ್ ಅನ್ನ ಬಳಕೆ ಮಾಡಿ ಹೊಸ ಕಾರು ನೋಂದಣಿ ಮಾಡಿದ್ದಾರೆ. ನೀಲಕಂಠ ಎಂಬುವವರು 5 ವರ್ಷದ ಹಿಂದೆ ಲೋನ್ ಪಡೆದು ಹೊಸ ಕಾರು ಖರೀದಿ ಮಾಡಿದ್ರು. ಇತ್ತೀಚೆಗೆ ಲೋನ್ ತೀರಿಸಿದ್ರಿಂದಾಗಿ ಸಾಲ ತೀರುವಳಿ ಪತ್ರ ಪಡೆಯೋಕೆ ಆರ್ಟಿಒ ಕಚೇರಿಗೆ ಬಂದಿದ್ರು. ಈ ವೇಳೆ ನೀಲಕಂಠ ಅವರು ತಾವು ಖರೀದಿಸಿದ ಕಾರಿಗೆ ತೆರಿಗೆಯನ್ನೇ ಕಟ್ಟಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಚಲನ್ನಲ್ಲಿ ಫ್ರಾಡ್ ಆಗಿದೆ ಅಂದ್ರೆ ಒಪ್ಕೊಳ್ಳೋಣ, ಆದ್ರೆ ನೀವೇ ಕೊಟ್ಟ ಆರ್ಸಿ ಬುಕ್ ಫ್ರಾಡ್ ಆಗೋಕೆ ಸಾಧ್ಯವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಅಧಿಕಾರಿಗಳು ಎಚ್ಚೆತ್ತು ತನಿಖೆ ನಡೆಸಿದಾಗ ತೆರಿಗೆ ಪಾವತಿ ಆಗಿಲ್ಲ ಅನ್ನೋದು ಇಲಾಖೆಯ ಗಮನಕ್ಕೆ ಬಂದಿದೆ. ಕೋರಮಂಗಲ ಆರ್ಟಿಒ ಕಚೇರಿಯಲ್ಲಿನ ತೆರಿಗೆ ಕಳ್ಳಾಟ ಬಯಲಾಗ್ತಾ ಇದ್ದಂತೆ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಿದ್ದು, ಹೆಸರುಘಟ್ಟ ಆರ್ಟಿಒ ಕಚೇರಿಯ ನಂಬರ್ ಗೇಮ್ ಕಳ್ಳಾಟ ಬಯಲಾಗಿದೆ. ಹೆಸರುಘಟ್ಟದ ಶಿವಕೋಟೆ ಮೂಲದ ವ್ಯಕ್ತಿಯೊಬ್ಬನಿಗೆ ಸೇರಿದ ಹೈ ಎಂಡ್ ಬಿಎಂಡಬ್ಲ್ಯೂ, ಬೆನ್ಸ್, ಜಾಗ್ವಾರ್, ಮಿನಿ ಕೂಪರ್ ಕಾರುಗಳಿಗೆ ಒಂದೇ ನಂಬರ್ ನೀಡಲಾಗಿದೆ. ಇತ್ತೀಚೆಗೆ 6 ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಈ ಕಾರುಗಳಿಗೆ ತೆರಿಗೆ ಕಟ್ಟದೆಯೇ ನೋಂದಣಿ ಮಾಡಿಕೊಟ್ಟಿದ್ದು ಆರ್ಟಿಒಗೆ 1,40,00,000 ರೂಪಾಯಿ ದೋಖ ಆಗಿದೆ ಎನ್ನುವುದು ಗೊತ್ತಾಗಿದೆ. ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿರೋ 6 ಐಷಾರಾಮಿ ಕಾರುಗಳಿಗೆ ಕೋರಮಂಗಲದ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಬೇರೆ ಕಾರುಗಳ ತೆರಿಗೆ ಚಲನ್ ಸಂಖ್ಯೆಯನ್ನು ನಮೂದಿಸಿ ರಿಜಿಸ್ಟ್ರೇಷನ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಏಜೆಂಟರು ಅಥವಾ ಡೀಲರ್ಗಳ ಮೂಲಕ ಜೀವಿತಾವಧಿ ತೆರಿಗೆ ಪಾವತಿಸಿ ವಾಹನಗಳನ್ನು ನೋಂದಣಿ ಮಾಡಿಸಿಕೊಳ್ಳುವುದು ಕ್ರಮ. ಆದರೆ ಮಾಲೀಕರು ಕೊಟ್ಟ ಹಣವನ್ನು ಜೇಬಿಗಿಳಿಸಿ ಸರ್ಕಾರಕ್ಕೆ ದುಡ್ಡು ಕಟ್ಟದೆ ವಾಹನ ನೋಂದಣಿಯ ದಾಖಲೆ ನೀಡಿದ್ದಾರೆ. ಸರ್ಕಾರಕ್ಕೆ ದುಡ್ಡೇ ಕಟ್ಟದೆ ವಾಹನ ನೋಂದಣಿ ಮಾಡಿಕೊಟ್ಟು ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಾರಿಗೆ ಆಯುಕ್ತ ಶಿವಕುಮಾರ್, ಸಾಫ್ಟ್ವೇರ್ಗಳನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿ ಮಾಡಿರಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಕೆಲ ಆಫೀಸಿನಲ್ಲಿ ಈ ರೀತಿ ಪ್ರಕರಣಗಳು ಕಂಡು ಬಂದಿವೆ. ಹೈ ಎಂಡ್ ಕಾರುಗಳು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ತೆರಿಗೆ ಪಾವತಿಯಾಗದೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಸಾರಿಗೆ ಇಲಾಖೆ ಅಧಿಕಾರಿ ನರೇಂದ್ರ ಹೋಳ್ಕರ್ ಹೇಳಿದ್ದಾರೆ. ಬೆಂಗಳೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ನಡೆದ ಅಕ್ರಮ ಕುರಿತು ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದ್ರು. ಬಳಿಕ ಸರ್ಕಾರ ಅಲರ್ಟ್ ಆಗಿ ತನಿಖಾ ತಂಡವನ್ನು ರಚಿಸಿತು. ತನಿಖಾ ತಂಡಕ್ಕೆ 2015 ರಿಂದ 2021 ಡಿಸೆಂಬರ್ ವರೆಗೆ ನೋಂದಣಿ ಮಾಡಲಾದ 20 ಲಕ್ಷ ರೂಪಾಯಿ ಮೇಲ್ಪಟ್ಟ ಕಾರುಗಳ ತೆರಿಗೆ ಪಾವತಿಯನ್ನು ಪರಿಶೀಲಿಸಲು ಸೂಚಿಸಿತ್ತು. ಆದರೆ ತನಿಖೆ ಎಲ್ಲಿಗೆ ಬಂತು ಅನ್ನೋದಕ್ಕೆ ಮಾಹಿತಿ ಇಲ್ಲ. ಕೊರೋನಾಗೆ ಹಿಂದೆ ಇದ್ದ ಸ್ಥಿತಿ ಮುಂದೆ ಇರಲ್ಲ ಎಂದಿದ್ದೇಕೆ ಪ್ರಧಾನಿ? ಕೃಷಿ ವಲಯಕ್ಕೆ ಆದ್ಯತೆ ಕೊಟ್ಟ ಬಗ್ಗೆ ಏನೆಲ್ಲ ತಿಳಿಸಿದ್ರು? ಇದು ಕೇಂದ್ರದ ಪಾಪರ್ ಚೀಟಿ ಬಜೆಟ್ ಅಂತ ವ್ಯಂಗ್ಯವಾಡಿದ್ಯಾರು? ನೋಡೋಣ ಮೋದಿ ಬಜೆಟ್ ನ್ಯೂಸ್ ಟಾಪ್ 9 ನಲ್ಲಿ.
ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಬಿಜೆಪಿ ಕಾರ್ಯಕರ್ತರ ಜೊತೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ದಾರೆ. ದೇಶ ಕೊರೋನಾ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಬಜೆಟ್ ಹಿಂದಿನ ಚಿಂತನೆಯನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಮೋದಿ ಹೇಳಿದ್ರು. ಕೊರೋನಾ ಬರುವುದಕ್ಕಿಂತ ಮೊದಲಿದ್ದಂತೆ ವಿಶ್ವ ಕೊರೋನಾ ನಂತರದ ಕಾಲದಲ್ಲಿ ಇರುವುದಿಲ್ಲ. ಕೊರೋನಾ ಬಳಿಕ ಇಡೀ ವಿಶ್ವ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಪ್ರಧಾನಿ ಹೇಳಿದ್ರು. ಕೇಂದ್ರ ಬಜೆಟ್ ಬಗ್ಗೆ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದು ಭಾರತವನ್ನ ವಿಶ್ವದ ಜನರು ನೋಡುವ ದೃಷ್ಟಿ ಬದಲಾಗಿದೆ. ಭಾರತವನ್ನ ಮತ್ತಷ್ಟು ಸದೃಢವಾಗಿ ನೋಡಲು ವಿಶ್ವ ಬಯಸ್ತಾ ಇದೆ ಅಂತ ಹೇಳಿದ್ರು. ಹೊಸ ಸಂಕಲ್ಪಗಳನ್ನ ಮಾಡುವ ಸಮಯ ಇದಾಗಿದೆ. ಹಿಂದಿನ ಸರ್ಕಾರಗಳ ತಪ್ಪು ನಿರ್ಣಯ ಸರಿಪಡಿಸಲಾಗುತ್ತದೆ. ಈ ಬಜೆಟ್ ಬಡವರು ಯುವಕರಿಗೆ ಸೌಲಭ್ಯ ಒದಗಿಸುತ್ತದೆ. 9 ಕೋಟಿ ಗ್ರಾಮೀಣ ಮನೆಗಳಿಗೆ ನಲ್ಲಿ ನೀರು ಪೂರೈಸಲಾಗುತ್ತಿದೆ. 4 ಕೋಟಿ ಗ್ರಾಮೀಣ ಮನೆಗಳಿಗೆ ನಲ್ಲಿ ನೀರು ಒದಗಿಸುತ್ತೇವೆ. ಇದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವ ಬಜೆಟ್ ಆಗಿದೆ ಅಂತ ಮೋದಿ ಹೇಳಿದ್ದಾರೆ. ಕೇನ್ ಬೇತವಾ ಯೋಜನೆ ರೈತರ ಜೀವನ ಬದಲಿಸಲಿದ್ದು ಈ ಯೋಜನೆಗಾಗಿ 44,000 ಕೋಟಿ ಹಣ ನೀಡಲಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಅಲ್ಲದೆ ಬಡವರಿಗೆ 80 ಲಕ್ಷ ಮನೆಗಳು ನಿರ್ಮಾಣವಾಗಲಿದೆ. ಹೊಸ ಮನೆಗಳಿಗೆ 48,000 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಜೊತೆಗೆ ಜನಧನ್ ಖಾತೆಯಿಂದ ಬಡವರಿಗೆ ಲಾಭವಾಗಿದೆ. ಗಡಿ ಪ್ರದೇಶದ ಗ್ರಾಮಗಳಲ್ಲಿ ಮೂಲಸೌಕರ್ಯ ಹೆಚ್ಚಿಸ್ತಾ ಇದ್ದು ಸಂಯುಕ್ತ ರಾಷ್ಟ್ರದಿಂದ ಭಾರತ ಸರ್ಕಾರದ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಅಂತ ಮೋದಿ ತಿಳಿಸಿದರು. ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಆದ್ಯತೆ ನೀಡಿರುವ ಬಗ್ಗೆ ಪ್ರಧಾನಿ ಮೋದಿ ತಿಳಿಸಿದರು. ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ಬಳಕೆ ಮಾಡಲಾಗುತ್ತದೆ. ಕೃಷಿಯನ್ನ ಆಧುನೀಕರಣಗೊಳಿಸುವ ಅವಶ್ಯಕತೆ ಇದೆ. ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ನ್ಯಾನೋ ಗೊಬ್ಬರ ಯೋಜನೆಯನ್ನ ಜಾರಿ ಮಾಡ್ತೇವೆ. ಅಡುಗೆ ಎಣ್ಣೆ, ಬೇಳೆಕಾಳು ಉತ್ಪಾದನೆಯಲ್ಲಿ ಆತ್ಮನಿರ್ಭರಕ್ಕೆ ಒತ್ತು ನೀಡ್ತಾ ಇದ್ದು ರೈತರು ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಹೀಗಾಗಿ ಜಮೀನಿನಲ್ಲಿ ಸೋಲಾರ್ ಪ್ಯಾನೆಲ್, ಪಂಪ್ ಅಳವಡಿಕೆಗೆ ಸಹಾಯ ಮಾಡಲಿದ್ದು ರೈತರ ಆದಾಯವನ್ನ ಹೆಚ್ಚಿಸುವುದು ನಮ್ಮ ಉದ್ದೇಶ ಅಂತ ಮೋದಿ ಹೇಳಿದರು. ಎಂಎಸ್ಪಿ ಅಡಿಯಲ್ಲಿ ಸರ್ಕಾರ ದಾಖಲೆ ಮಟ್ಟದಲ್ಲಿ ಖರೀದಿ ಮಾಡಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ನ್ಯಾನೋ ಗೊಬ್ಬರ ಯೋಜನೆಯನ್ನ ಜಾರಿ ಮಾಡ್ತೇವೆ. ಸೋಲಾರ್ ಪಂಪ್ ಅಳವಡಿಕೆಗೆ ರೈತರಿಗೆ ನೆರವು ನೀಡುತ್ತೇವೆ. ಸಣ್ಣ ರೈತರನ್ನ ಮತ್ತಷ್ಟು ಬಲಿಷ್ಠಗೊಳಿಸಲು ಹೆಚ್ಚಿನ ಒತ್ತು ನೀಡ್ತಾ ಇದ್ದು ಖಾದ್ಯ ತೈಲದಲ್ಲಿ ಸ್ವಾವಲಂಬಿಯಾಗಲು ಆಮದುಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಕ್ರಮ ಕೈಗೊಂಡಿದ್ದೇವೆ. ಇದು ನಮ್ಮ ರೈತರನ್ನ ಮತ್ತಷ್ಟು ಬಲಪಡಿಸುತ್ತದೆ ಅಂತ ಮೋದಿ ತಿಳಿಸಿದರು. ನೈಸರ್ಗಿಕ ಕೃಷಿ ಕಾರಿಡಾರ್ ಮಾಡುವುದಕ್ಕೆ ಕ್ರಮ ಕೈಗೊಂಡಿರುವುದಾಗಿ ಮೋದಿ ಹೇಳಿದ್ದಾರೆ. 2,500 ಕಿಲೋಮೀಟರ್ ಉದ್ದ, 10 ಕಿಲೋಮೀಟರ್ ಅಗಲದ ಕೃಷಿ ಕಾರಿಡಾರ್ ನಿರ್ಮಾಣ ಮಾಡಲಿದ್ದು ಮೊದಲ ಹಂತದಲ್ಲಿ ಗಂಗಾ ನದಿ ಸುತ್ತಮುತ್ತ ಉತ್ತರಾಖಂಡ್, ಯುಪಿ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿ ಜಾರಿಯಾಗುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಇನ್ನು ಪರ್ವತಮಾಲಾ ಹಿಮಾಲಯ ಪ್ರದೇಶದಲ್ಲಿ ಆಧುನಿಕ ಸಂಪರ್ಕ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಲಡಾಖ್, ಈಶಾನ್ಯ ಭಾರತದ ಜನರಿಗೆ ಉಪಯೋಗವಾಗುತ್ತಿದೆ ಅಂತ ಹೇಳಿದರು. ಕೇಂದ್ರ ಬಜೆಟ್ನಲ್ಲಿ ಕಾವೇರಿ ಪೆನ್ನಾರ್ ನದಿ ಜೋಡಣೆ ಬಗ್ಗೆ ಘೋಷಣೆ ಮಾಡಲಾಗಿದೆ. ಆದರೆ ಕಾವೇರಿ ಪೆನ್ನಾರ್ ನದಿ ಜೋಡಣೆಗೆ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೃಷಿ ಸಚಿವ ಬಿಸಿ ಪಾಟೀಲ್, ಡಿಪಿಆರ್ ನೋಡಿ ತೀರ್ಮಾನ ಅಂತ ಸಿಎಂ ಹೇಳಿದ್ದಾರೆ. ಡಿಪಿಆರ್ನಲ್ಲಿ ರಾಜ್ಯಕ್ಕೆ ಅನುಕೂಲದ ಬಗ್ಗೆ ಸಿಎಂ ನೋಡ್ತಾರೆ. ಡಿಪಿಆರ್ನಲ್ಲಿ ರಾಜ್ಯಕ್ಕೆ ಅನುಕೂಲವಾಗದಿದ್ದರೆ ನಂತರ ನಿರ್ಧಾರ ಮಾಡ್ತೇವೆ ಅಂತ ಹಾವೇರಿಯಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಬಜೆಟ್ ಕುರಿತ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವೆ ಶಶಿಕಲಾ ಜೊಲ್ಲೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ದೇಶ ಮಾರಿಬಿಡ್ತಾರೆಂಬ ಹೇಳಿಕೆ ಬಗ್ಗೆ ಕೊಪ್ಪಳದಲ್ಲಿ ಪ್ರತಿಕ್ರಿಯಿಸಿದ ಶಶಿಕಲಾ ಜೊಲ್ಲೆ, ವಿಪಕ್ಷದವರೆಂಬ ಕಾರಣಕ್ಕೆ ಹೀಗೆ ಮಾತನಾಡುತ್ತಿದ್ದಾರೆ. ಅವರ ಸ್ಥಾನದಲ್ಲಿ ನಾವಿದ್ರೂ ಹೀಗೆ ಹೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಆಕಾಶ ಭೂಮಿಯಲ್ಲಿ ಹಗರಣ ಮಾಡಿತ್ತು. ಈಗ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇದು ಕೇಂದ್ರದ ಪಾಪರ್ ಚೀಟಿ ಬಜೆಟ್ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವ್ಯಂಗ್ಯವಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಅವರು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹಿಡಿಮಣ್ಣು ಕೊಟ್ಟಿದ್ದಾರೆ. ದೆಹಲಿ ಪ್ರತಿಭಟನೆಯ ಸೇಡಿಗಾಗಿ ರೈತರಿಗೆ ಬಜೆಟ್ನಲ್ಲಿ ಕಡಿಮೆ ಮಾಡಿದ್ದಾರೆ ಅಂತ ಆರೋಪಿಸಿದರು. ಅದಾನಿ ಅಂಬಾನಿಗೆ ಅನುಕೂಲವಾಗುವ ಬಜೆಟ್ ಇದು. ಎಲ್ಲ ವ್ಯಾಪಾರಿಗಳಿಗೂ ಭಿಕ್ಷೆ ಬೇಡಲು ಚಿಪ್ಪು ನೀಡಲಾಗಿದೆ. ಬಜೆಟ್ನಲ್ಲಿ ಮೈಸೂರಿಗೆ ಏನ್ ತಂದ್ರಿ ಅಂತ ಸಂಸದ ಪ್ರತಾಪ್ ಸಿಂಹಗೆ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ಟೋಯಿಂಗ್ ಟಾರ್ಚರ್ಗೆ ಇವತ್ತೇ ಬ್ರೇಕ್ ಬೀಳುತ್ತಾ? ಟ್ರಾಫಿಕ್ ಸಮಸ್ಯೆ ಪರಿಹಾರದ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ? ಉದ್ಯಮಿ ಆದಿಕೇಶವಲು ಮೊಮ್ಮಗನ ಕ್ರೈಮ್ ಹಿಸ್ಟರಿ ಬಗದಷ್ಟು ಬಯಲಾಗ್ತಿರೋದೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಟೋಯಿಂಗ್ ಟಾರ್ಚರ್ ಮಿತಿ ಮೀರಿದೆ. ಬೈಕ್ ಸವಾರರನ್ನ ಟೈಗರ್ ಸಿಬ್ಬಂದಿ ಇನ್ನಿಲ್ಲದಂತೆ ಹಿಂಸಿಸುತ್ತಿದ್ದಾರೆ. ಟೋಯಿಂಗ್ ಟಾರ್ಚರ್ನಿಂದಾಗಿ ಐಟಿ ಸಿಟಿಯ ಜನ ಹೈರಾಣಾಗಿದ್ದು, ಖಾಕಿಯ ಅಂಧ ದರ್ಬಾರ್ಗೆ ಬ್ರೇಕ್ ಹಾಕುವಂತೆ ಎಲ್ಲೆಡೆ ಜನಾಕ್ರೋಶ ವ್ಯಕ್ತವಾಗಿದೆ. ಸದ್ಯ ಸಿಎಂ ಬೊಮ್ಮಾಯಿ ಟೋಯಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಗೃಹ ಸಚಿವ ಆರಗ ಜ್ಞಾನೇಂದ್ರ ಇಂದು ಸಭೆ ನಡೆಸ್ತಾ ಇದ್ದು, ಹೋಮ್ ಮಿನಿಸ್ಟರ್ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬೆಂಗಳೂರಲ್ಲಿ ಟೋಯಿಂಗ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದ್ದು, ಟೋಯಿಂಗ್ ಮಾಡ್ತಾ ಇರುವ ಕ್ರಮದ ವಿರುದ್ಧ ಪದೇ ಪದೇ ದೂರಿನ ಸುರಿಮಳೆಗಳೇ ಬರ್ತಿದೆ. ಹೀಗಾಗಿ ಇಂದು ಹೈ ವೋಲ್ಟೇಜ್ ಟೋಯಿಂಗ್ ಮೀಟಿಂಗ್ ನಡೀತಾ ಇದೆ. ಸಿಎಂ ಸೂಚನೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಸಭೆ ನಡೆಸಿದೆ. ಸಭೆ ಬಳಿಕ ಟೋಯಿಂಗ್ ನೀತಿಗೆ ಹೊಸ ಮಾರ್ಗಸೂಚಿ ಬರುವ ಸಾಧ್ಯತೆ ಇದೆ. ಮಾತ್ರವಲ್ಲ, ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ಸಿಎಂ ಕೊಟ್ಟ ಸಲಹೆಗಳು ಸಹ ಜಾರಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿಂದು ಸಂಜೆ ಮಹತ್ವದ ಸಭೆ ನಡೆಯಲಿದೆ. ವಿಕಾಸಸೌಧದಲ್ಲಿ ಸಂಜೆ 6 ಗಂಟೆಗೆ ನಡೆಯಲಿರುವಂತಹ ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಜ್ಞಾನೇಂದ್ರ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಸುಗಮ ಸಂಚಾರ, ಪಾರ್ಕಿಂಗ್ ಸಮಸ್ಯೆ, ಟೋಯಿಂಗ್ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್, ಸಂಚಾರಿ ವಿಭಾಗದ ಜಂಟಿ ಆಯುಕ್ತರು ಪಾಲ್ಗೊಳ್ಳಲಿದ್ದಾರೆ. ಸಿಎಂ ಬೊಮ್ಮಾಯಿ ನಾಳೆ ದೆಹಲಿಗೆ ತೆರಳುತ್ತಾರಾ? ನಿಮಾನ್ಸ್ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ರೋಗಿ ಪರದಾಡಿದ್ದೇಕೆ? ಕೋಲಾರದ ಬಂಗಾರಪೇಟೆ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿರುವುದೇಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಬೊಮ್ಮಾಯಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಭೇಟಿಗೆ ಬೊಮ್ಮಾಯಿ ಸಮಯ ಕೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ, ಸಂಪುಟ ಪುನರಚನೆ ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಸಿಎಂ ಚರ್ಚಿಸುವ ಸಾಧ್ಯತೆ ಇದೆ. ಮೇಕೆದಾಟು, ಕೃಷ್ಣಾ ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲ ವಿವಾದಗಳ ಬಗ್ಗೆ ಸಿಎಂ ಚರ್ಚಿಸುವ ಸಾಧ್ಯತೆ ಇದ್ದು, ಸಂಸದರನ್ನ ಭೇಟಿಯಾಗಿ ಬಜೆಟ್ ಪೂರ್ವ ಚರ್ಚೆ ನಡೆಸಲಿದ್ದಾರೆ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ರೋಗಿಗಳ ನರಳಾಟಕ್ಕೆ ಕೊನೆ ಇಲ್ಲದಂತಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಗಂಟೆಗಟ್ಟಲೆ ರೋಗಿಗಳು ನರಳಿ ಪ್ರಾಣ ಬಿಟ್ಟರು ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಅಪಘಾತವಾಗಿ ಬರುವಂತಹ ರೋಗಿಗಳಿಗೆ ಸಾವು ಒಂದೇ ದಾರಿ ಎಂಬಂತಾಗಿದೆ. ಎಮರ್ಜೆನ್ಸಿ ವಾರ್ಡ್ ಫುಲ್ ಆಗಿದ್ದು ಬೆಡ್ ಇಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದು, ರೋಗಿಯ ನರಳಾಟ ಕಂಡು ಸಂಬಂಧಿಕರು ಕಣ್ಣೀರು ಸುರಿಸುವಂತಾಗಿದೆ. ಇತ್ತ ಆಂಬ್ಯುಲೆನ್ಸ್ನಲ್ಲಿ ಮಲಗಿರುವ ರೋಗಿ ಕಡೆ ತಿರುಗಿಯೂ ನೋಡದ ನಿಮ್ಹಾನ್ಸ್ ವೈದ್ಯರು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡಿ ಕಳುಹಿಸಲು ಯಾರೂ ದಿಕ್ಕಿಲ್ಲ. ಜೀವನ್ ಭೀಮಾ ನಗರ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಗೆ ಅಪಘಾತವಾಗಿತ್ತು. ನಡೆದುಕೊಂಡು ಹೋಗ್ತಾ ಇದ್ದವನಿಗೆ ಈಚು ವಾಹನ ಗುದ್ದಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಲಾಗಿತ್ತು. ತಲೆಗೆ ಪೆಟ್ಟಾಗಿದ್ದರಿಂದಾಗಿ ನಿಮ್ಹಾನ್ಸ್ಗೆ ವೈದ್ಯರು ರೆಫರ್ ಮಾಡಿದ್ರು. 8 ಗಂಟೆಗೆ ಬಂದ್ರೆ ಮಧ್ಯರಾತ್ರಿ 1 ಗಂಟೆ ಆದ್ರೂ ಆಸ್ಪತ್ರೆ ಒಳಗೆ ಕರೆದು ಚಿಕಿತ್ಸೆ ಕೂಡ ಕೊಟ್ಟಿಲ್ಲ. ಬೆಡ್ ಭರ್ತಿಯಾಗಿದೆ ಅಂತ ಹೊರಗಡೆಯೇ ಮಲಗಿಸಲಾಗಿತ್ತು. ಅಪಘಾತಗೊಂಡ ವ್ಯಕ್ತಿ ಹೊರಗೆ ಮಲಗಿರುವುದನ್ನು ಚಿತ್ರೀಕರಿಸಲು ಹೋದ ಟಿವಿ9 ಕ್ಯಾಮೆರಾ ಕಣ್ಣ ನಿಮ್ಹಾನ್ಸ್ ಆಸ್ಪತ್ರೆ ಸಿಬ್ಬಂದಿ ವಿಕ್ಟೋರಿಯಾ ಆಸ್ಪತ್ರೆಗೆ ರೆಫರ್ ಮಾಡಲಾಯಿತು. ಬೆಳಗ್ಗೆ 5 ಗಂಟೆವರೆಗೂ ಒಂದರ ಹಿಂದೆ ಒಂದರಂತೆ 8ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಬಂದಿದ್ವು. ಯಾರಿಗೂ ಚಿಕಿತ್ಸೆ ನೀಡದೆ ಆಂಬ್ಯುಲೆನ್ಸ್ನಲ್ಲಿ ಇರಿಸಲಾಗಿತ್ತು. ವಿಕ್ಟೋರಿಯಾಗೆ ಹೋದ್ರು, ಇಲ್ಲಿಗೆ ಕಳುಹಿಸುತ್ತಾರೆ ಅಂತ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮೈಸೂರಿನಲ್ಲಿ ನಡೆದ 45ನೇ ತಂಡದ ಪಿಎಸ್ಐ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಭಾಗಿಯಾಗಿದ್ದರು. ಮೈಸೂರು ಪೊಲೀಸ್ ಅಕಾಡೆಮಿಯ ಕವಾಯತು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೌರವ ವಂದನೆ ಸ್ವೀಕರಿಸಿ ಬಹುಮಾನ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಪಿ ಹರಿಶೇಖರನ್, ಪೊಲೀಸ್ ಮಹಾನಿರೀಕ್ಷಕ ಹಾಗೂ ನಿರ್ದೇಶಕ ವಿಪುಲ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಪುರಸಭೆ ಕಟ್ಟಡ ಉದ್ಘಾಟನೆ ಕುರಿತು ಗಲಾಟೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ನಿನ್ನೆ ಮಧ್ಯರಾತ್ರಿಯಿಂದ ಫೆಬ್ರವರಿ 4ರ ಮಧ್ಯರಾತ್ರಿವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ನಿಷೇಧಾಜ್ಞೆ ಜಾರಿಗೊಳಿಸಿ ತಹಶೀಲ್ದಾರ್ ದಯಾನಂದ್ ಆದೇಶಿಸಿದ್ದಾರೆ. ಬೆಂಗಳೂರಿನ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಕೊರೋನಾ ಸೋಂಕು ಬರೆ ಇಟ್ಟಂತಾಗಿದೆ. ಶಿಕ್ಷಣ ಇಲಾಖೆಗೆ ಶಾಲೆ ಅರ್ಧಕ್ಕೆ ಬಿಟ್ಟಂತ ಮಕ್ಕಳ ಪತ್ತೆಯದ್ದೇ ಟೆನ್ಷನ್ ಆಗಿದೆ. ಸ್ಕೂಲ್ ತೊರೆದವರಲ್ಲಿ ಅರ್ಧಕ್ಕಿಂತ ಕಡಿಮೆ ಮಕ್ಕಳು ವಾಪಸ್ಸಾಗಿದ್ರೆ ಇನ್ನುಳಿದವರ ಸುಳಿವೇ ಇಲ್ಲವಾಗಿದೆ. ಪ್ರಸಕ್ತ ಸಾಲಿನ 2021-22ರ ಅಧಿಕೃತ ಅಂಕಿಅಂಶಗಳ ಪ್ರಕಾರ 6ರಿಂದ 14 ಹಾಗೂ 14ರಿಂದ 16 ವರ್ಷ ವಯೋಮಿತಿಯ ಒಟ್ಟು 34,411 ಮಕ್ಕಳು ಅರ್ಧಕ್ಕೆ ಶಾಲೆಗೆ ಗುಡ್ ಬೈ ಹೇಳಿದ್ದಾರೆ.
ಶಾಲೆ ಅರ್ಧಕ್ಕೆ ಬಿಟ್ಟಂತ ಮಕ್ಕಳ ಸಂಖ್ಯೆ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಶೈಕ್ಷಣಿಕ ಜಿಲ್ಲೆಗಳೇ ಮೊದಲು ಎನ್ನಲಾಗುತ್ತಿದೆ. 6 ರಿಂದ 14 ವಯೋಮಿತಿಯ 2143 ಮಕ್ಕಳು ಹಾಗೂ 14 ರಿಂದ 16 ವರ್ಷ ವಯೋಮಿತಿಯ 4465 ಸೇರಿದಂತೆ ಬರೋಬ್ಬರಿ 6608 ಮಕ್ಕಳು ಅರ್ಧಕ್ಕೆ ಶಾಲೆ ಬಿಟ್ಟಿದ್ದಾರೆ. ಸದ್ಯ ಸರ್ಕಾರದ ನಿರ್ದೇಶನ, ಇಲಾಖೆ, ಉನ್ನತಾಧಿಕಾರಿಗಳ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒತ್ತಡ, ಶಿಕ್ಷಕರ ಶ್ರಮದಿಂದ ಶಾಲೆ ತೊರೆದಂತ 15552 ಮಕ್ಕಳನ್ನ ಶಾಲೆಗೆ ಕರೆತರಲು ಸಾಧ್ಯವಾಗಿದೆ. ಅರ್ಧಕ್ಕೆ ಶಾಲೆ ಬಿಟ್ಟರೂ 14 ರಿಂದ 16 ವರ್ಷದ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಡ್ರಾಪ್ಔಟ್ ಬಿಕ್ಕಟ್ಟು ನಗರ, ಪಟ್ಟಣ, ಕೊಳಚೆ ಪ್ರದೇಶ ಮತ್ತು ಹಳ್ಳಿ ಕುಗ್ರಾಮವೆನ್ನದೇ ಬಹುತೇಕ ಭಾಗಗಳಲ್ಲಿ ಶಾಲೆಯನ್ನು ಮೊಟಕುಗೊಳಿಸಿದರ ಸಂಖ್ಯೆ ಹೆಚ್ಚಾಗಿದೆ. 1 ರಿಂದ 10ನೇ ತರಗತಿ ಮಕ್ಕಳ ಸರ್ವೆಯಲ್ಲಿ ಅಂಕಿಅಂಶ ಬೆಳಕಿಗೆ ಬಂದಿದ್ದು, ಸರ್ಕಾರಿ ಶಾಲೆಗಳ ಅಂಕಿಅಂಶ ಕಂಡು ಶಿಕ್ಷಣ ಇಲಾಖೆಯೇ ತಬ್ಬಿಬಾಗಿದೆ. ಹೀಗಾಗಿ ಮಕ್ಕಳ ಪತ್ತೆ ಹಚ್ಚುವ ಕೆಲಸದಲ್ಲಿ ಶಿಕ್ಷಣ ಇಲಾಖೆ ತೊಡಗಿದೆ. ಬೆಂಗಳೂರಿನ ಜನರಿಗೆ ಗಾರ್ಬೇಜ್ ಬಿಲ್ ಬರೆ ಎಳೆಯುತ್ತಾ ಪ್ರಚಾರ ಮಾಡ್ತಿಲ್ಲವೆಂದು ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ಯಾರು? ವೃದ್ಧೆಯರನ್ನ ಕಟ್ಟಿ ಹಾಕಿ ಮನೆಗೆ ಕನ್ನ ಹಾಕಿದ್ದೆಲ್ಲಿ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರು ಮಂದಿ ಕರೆಂಟ್ ಬಿಲ್ ಜೊತೆ ಗಾರ್ಬೇಜ್ ಟ್ಯಾಕ್ಸ್ ಕಟ್ಟು ಕಾಲ ಹತ್ತಿರವಾಗ್ತಾ ಇದೆ. ಬಿಬಿಎಂಪಿ ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದ್ದು, ಗಾರ್ಬೇಜ್ಗೆ ಟ್ಯಾಕ್ಸ್ ಹಾಕಲು ಬಿಬಿಎಂಪಿ ನಿರ್ಧರಿಸಿದೆ. ಹೀಗಾಗಿ ಗಾರ್ಬೇಜ್ ಸೆಸ್ ಜೊತೆ ಗಾರ್ಬೇಜ್ ಯೂಸರ್ ಫೇಸ್ ಶೀಘ್ರದಲ್ಲೇ ಜಾರಿಯಾಗಲಿದೆ ಅಂತ ಹೇಳಲಾಗ್ತಿದೆ. ಪ್ರತಿ ತಿಂಗಳು ಕರೆಂಟ್ ಬಿಲ್ ಜೊತೆ ಗಾರ್ಬೇಜ್ ಬಿಲ್ ಕೂಡ ಮನೆ ಬಾಗಿಲಿಗೆ ಬರಲಿದೆಯಂತೆ. ಸದ್ಯ ವರ್ಷಕ್ಕೊಮ್ಮೆ ಗಾರ್ಬೇಜ್ ಸೆಸ್ ನನ್ನ ವಸೂಲಿ ಮಾಡಲಾಗ್ತಾ ಇದ್ದು, ಪ್ರತಿ ತಿಂಗಳಿಗೊಮ್ಮೆ ಗಾರ್ಬೇಜ್ ಟ್ಯಾಕ್ಸ್ ಗಾರ್ಡನ್ ಸಿಟಿ ಮಂದಿಗೆ ಜೇಬಿಗೆ ಕತ್ತರಿ ಹಾಕಲಿದೆ. ಕರೆಂಟ್ ಬಿಲ್ ಆಧಾರದ ಮೇಲೆ ಗಾರ್ಬೇಜ್ ಬಿಲ್ ನಿಗದಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಬಿಬಿಎಂಪಿ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಬೆಂಗಳೂರು ಮಂದಿ ಡಬಲ್ ಟ್ಯಾಕ್ಸ್ ಕಟ್ಟೋದು ಪಕ್ಕಾ ಆಗಲಿದೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡ್ತಾ ಇರುವಂತಹ ಬಿಬಿಎಂಪಿ ಕಸ ನಿರ್ವಹಣೆಗೆ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡ್ತಿದೆ. ಹೀಗಾಗಿ ಕಸ ನಿರ್ವಹಣೆ ಆದಾಯ ಕ್ರೋಢೀಕರಣಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡ್ತಿದೆ. ಬೆಂಗಳೂರು ಮಂದಿ ಸದ್ಯ ವರ್ಷಕ್ಕೊಮ್ಮೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಿದ್ದಾರೆ. ಪ್ರಾಪರ್ಟಿ ತೆರಿಗೆ ಕಟ್ಟುವ ಸಮಯದಲ್ಲೇ ಗಾರ್ಬೇಜ್ ಸೆಸ್ ಕೂಡ ನೀಡ್ತಿದ್ದಾರೆ. ಸೆಸ್ ಹಣ ಕಸ ನಿರ್ವಹಣೆಗೆ ಸಾಕಾಗ್ತಿಲ್ಲ ಅಂತ ಬಿಬಿಎಂಪಿ ತೀರ್ಮಾನ ಮಾಡಿದ್ದು, ಪ್ರತಿ ತಿಂಗಳು ಮನೆ ಮನೆಗಳಿಂದ ಗಾರ್ಬೇಜ್ ಟ್ಯಾಕ್ಸ್ ವಸೂಲಿ ಮಾಡಲು ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ಒಂದು ವೇಳೆ ಬಿಬಿಎಂಪಿ ಪ್ಲಾನ್ ಜಾರಿಯಾದ್ರೆ ಪ್ರತಿ ತಿಂಗಳು 40 ಕೋಟಿ ರೂಪಾಯಿ ಸಂಗ್ರಹವಾಗುವ ನಿರೀಕ್ಷೆ ಇದೆ. ಇದರಿಂದ ಕಸದ ಗುತ್ತಿಗೆದಾರರಿಗೆ, ಪೌರ ಕಾರ್ಮಿಕರಿಗೆ ಸಂಬಳ ನೀಡಲು ಅನುಕೂಲವಾಗಲಿದೆಯಂತೆ. ತುಮಕೂರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಹೊಡೆದಾಡಿಕೊಂಡಂತಹ ಆರೋಪ ಕೇಳಿಬಂದಿದೆ. ಮಾಜಿ ಶಾಸಕ ಸುರೇಶ್ ಗೌಡ ಪರ ಪ್ರಚಾರ ಮಾಡಿಲ್ಲ ಅಂತ ಸಂಚಾಲಕ ವಿನಯ್ ಅದ್ವೈತ್ ಮೇಲೆ ಹಲ್ಲೆ ನಡೆಸಲಾಗಿದೆ ಎನ್ನಲಾಗ್ತಿದೆ. ಬಿಜೆಪಿಯ ಸಾಮಾಜಿಕ ಜಾಲತಾಣ ವಿಭಾಗದ ಸಂಚಾಲಕರಾಗಿ ಕೆಲಸ ಮಾಡ್ತಿರೋ ವಿನಯ್ ಮೇಲೆ ಸುರೇಶ್ ಗೌಡ ಬೆಂಬಲಿಗ ಕಾಂತರಾಜು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ಎದುರೇ ಗಲಾಟೆ ಮಾಡಿ ಕಾಂತರಾಜು ಹಲ್ಲೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ನಾಪೋಕ್ಲು ಬಳಿಯ ಕೊಳಗೇರಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ಮನೆಯೊಂದನ್ನು ದರೋಡೆ ಮಾಡಿದ್ದಾರೆ. ಮನೆಯಲ್ಲಿದ್ದ ವೃದ್ಧ ಮಹಿಳೆಯರಾದ ಜಾನಕಿ, ಅಮ್ನಕ್ಕಿ ಅನ್ನೋರನ್ನ ಕಟ್ಟಿ ಹಾಕಿ 2.5 ಲಕ್ಷ ಹಣ, 83 ಗ್ರಾಂ ಚಿನ್ನ ದೋಚಿದ್ದಾರೆ. ವೃದ್ಧೆಯರಿಗೆ ಜೀವ ಬೆದರಿಕೆ ಹಾಕಿ ಕೈಕಾಲು ಕಟ್ಟಿ ಮನೆ ದೋಚಿದ್ದಾರೆ. ಸ್ಥಳಕ್ಕೆ ನಾಪೋಕ್ಲು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಠಾಣೆಯ ವಾಹನವನ್ನೇ ಖದೀಮನೊಬ್ಬ ಎಗರಿಸಿ ಪರಾರಿಯಾಗಿದ್ದ. ಸದ್ಯ ಹುಡುಕಾಟ ನಡೆಸಿ ಪೊಲೀಸರು ಪತ್ತೆ ಹಚ್ಚಿ ವಾಹನ ತಂದಿದ್ದಾರೆ. ಠಾಣೆ ಕೆಲಸ ರೌಂಡ್ಸ್ ಹೊಡೆಯಲು ಬೊಲೆರೋ ವಾಹನವನ್ನ ಪೊಲೀಸ್ ಸಿಬ್ಬಂದಿ ಬಳಸ್ತಾ ಇದ್ರು. ಹಾಗಾಗಿ ಠಾಣೆ ಎದುರೇ ವಾಹನ ನಿಲ್ಲಿಸ್ತಾ ಇದ್ರು. ಕೀಯನ್ನ ಗಾಡಿಯಲ್ಲೇ ಬಿಟ್ಟಿದ್ದನ್ನ ನೋಡಿದಂತಹ ಆರೋಪಿ ನಾಗಪ್ಪ ಹಡಪದ ಎಂಬಾತ ಹಾವೇರಿ ಜಿಲ್ಲೆಯ ಬ್ಯಾಡಗಿವರೆಗೂ ವಾಹನ ಚಲಾಯಿಸಿಕೊಂಡು ಹೋಗಿದ್ದ. ಸದ್ಯ ವಾಹನವನ್ನ ಪೊಲೀಸರು ತಂದಿದ್ದು ಅಣ್ಣಿಗೇರಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಆಕಸ್ಮಿಕ ಬೆಂಕಿಗೆ 16 ಎಕರೆಯಲ್ಲಿದ್ದ ಕಬ್ಬು ಸುಟ್ಟು ಭಸ್ಮವಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಬೆಲವಂತರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಅಪಾರ ಪ್ರಮಾಣದ ಬೆಳೆ ಬೆಂಕಿಗೆ ಆಹುತಿಯಾಗಿದೆ. ದಿಢೀರ್ ಬೆಂಕಿ ಹೊತ್ತಿ ಅಕ್ಕಪಕ್ಕದ ಜಮೀನಿಗೂ ವ್ಯಾಪಿಸಿದೆ. ಇದರಿಂದಾಗಿ ಗ್ರಾಮದ 11 ರೈತರಿಗೆ ಸೇರಿದ ಕಬ್ಬು ಬೆಳೆ ಸುಟ್ಟು ಹೋಗಿದೆ. ಕಲಘಟಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಒಂದು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ. ಲಾರಿ ಗುದ್ದಿದ ರಭಸಕ್ಕೆ ಸ್ಕೂಟರ್ ರೋಡ್ಗೆ ಬಿದ್ದಿದ್ದು ಟ್ಯಾಂಕ್ ಒಡೆದು ಪೆಟ್ರೋಲ್ ಸೋರಿಕೆಯಾಗಿದೆ. ಈ ವೇಳೆ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ತಿದೆ. ಅಗ್ನಿಯ ಕೆನ್ನಾಲಿಗೆಗೆ ಸಿಂಡಿಕೇಟ್ ಸರ್ಕಲ್ನಲ್ಲಿ ಬೈಕ್ ಸುಟ್ಟು ಕರಕಲಾಗಿದೆ. ಬಳಿಕ ಬಟ್ಟೆ ಶೋರೂಮ್ ಒಂದರ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಹುಲಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇಗುಲಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ ನೀಡಿದರು. ಹುಲಿಗೆಮ್ಮ ದೇವಿಯ ದರ್ಶನ ಪಡೆದ ಸಚಿವೆ ಶಶಿಕಲಾ ಜೊಲ್ಲೆ ಪೂಜೆ ಸಲ್ಲಿಸಿ ಭಕ್ತಿ ಅರ್ಪಿಸಿದರು. ಈ ವೇಳೆ ಹುಲಿಗೆಮ್ಮ ದೇವಸ್ಥಾನದ ಸಿಬ್ಬಂದಿ ಅರ್ಚಕರು ಸಚಿವೆ ಜೊಲ್ಲೆ ಅವರನ್ನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. 5G ತರಂಗಾಂತರ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಸಲ್ಲಿಕೆಯಾಗುವುದು ಯಾವಾಗ? ಬಜೆಟ್ ಬಗ್ಗೆ ಎನ್ಡಿಎ ಅಂಗಪಕ್ಷ ಜೆಡಿಯು ಕಿಡಿಕಾರಿದ್ದೇಕೆ? ಅಮೆರಿಕದಲ್ಲಿ 33 ಸೆಕೆಂಡ್ಗೆ ಓರ್ವ ಸಾವಿಗೀಡಾಗ್ತಿರೋದೇಕೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರದ ಬಜೆಟ್ನಲ್ಲಿ 2022-23ನೇ ಸಾಲಿನಲ್ಲಿ ದೇಶದಲ್ಲಿ 5G ತರಂಗಾಂತರ ಹರಾಜು ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 2022ರ ಮಾರ್ಚ್ ತಿಂಗಳಲ್ಲಿ 5G ತರಂಗಾಂತರದ ಬಗ್ಗೆ ಟ್ರಾಯ್ ತನ್ನ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಅದಾದ ಬಳಿಕ 5G ತರಂಗಾಂತರ ಹರಾಜು ಮಾಡಲಾಗುತ್ತೆ. ಹೀಗಾಗಿ ಈ ವರ್ಷವೇ ದೇಶದಲ್ಲಿ 5G ಸೇವೆ ಆರಂಭ ಆಗಲಿದೆ. ಕೇಂದ್ರ ಸರ್ಕಾರದ ಸಾಮಾನ್ಯ ಬಜೆಟ್ಗೆ ಎನ್ಡಿಎ ಅಂಗಪಕ್ಷ ಜೆಡಿಯು ನಿರಾಸೆ ವ್ಯಕ್ತಪಡಿಸಿದೆ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಭರವಸೆ ನಿರೀಕ್ಷೆ ಇತ್ತು, ಆದರೆ ಬಿಹಾರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿಲ್ಲ. ಇದರಿಂದ ನಿರಾಸೆಯಾಗಿದೆ ಅಂತ ಜೆಡಿಯು ಪಕ್ಷ ಹೇಳಿದೆ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಬಂಡವಾಳಶಾಹಿ ಬಜೆಟ್ ಅಂತ ಕರೆದಿದ್ದಾರೆ. ಬಜೆಟ್ ಭಾಷಣದಲ್ಲಿ 2 ಬಾರಿ ಮಾತ್ರ ಬಡವರು ಎಂಬ ಪದ ಬಳಕೆ ಮಾಡಲಾಗಿದೆ. ದೇಶದಲ್ಲಿ ಬಡವರು ಇದ್ದಾರೆ ಅಂತ ನೆನಪಿಸಿಕೊಂಡಿದ್ದಕ್ಕೆ ಹಣಕಾಸು ಸಚಿವರಿಗೆ ನಮ್ಮ ಧನ್ಯವಾದಗಳು ಅಂತ ಪಿ ಚಿದಂಬರಂ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಜನರು ಈ ಬಂಡವಾಳಶಾಹಿ ಬಜೆಟ್ ತಿರಸ್ಕರಿಸುತ್ತಾರೆ ಅಂತ ಹೇಳಿದ್ದಾರೆ. ದೇಶದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಕೊರೋನಾದ 3ನೇ ಅಲೆ ಬಹುತೇಕ ಇಳಿಕೆಯಾಗಿದೆ. ಮುಂಬೈನಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 1.5ಕ್ಕೆ ಕುಸಿದಿದೆ. ಆಸ್ಪತ್ರೆಗೆ ದಾಖಲಾಗಿರುವ ರೋಗಿಗಳ ಪ್ರಮಾಣ 5% ಮಾತ್ರ ಇದೆ. ಮುಂಬೈನಲ್ಲಿ 803 ಹೊಸ ಕೊರೋನಾ ಕೇಸ್ ಮಾತ್ರ ಪತ್ತೆಯಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ 1,61,386 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 9.26ಕ್ಕೆ ಕುಸಿದಿದೆ. ದೇಶದಲ್ಲಿ 16,21,603 ಹೊಸ ಕೊರೋನಾ ಸಕ್ರಿಯ ಕೇಸ್ಗಳಿವೆ. ದೇಶದಲ್ಲಿ ಈಗ ಕೊರೋನಾದ ಹೊಸ ಕೇಸ್ ಹಾಗೂ ಸಕ್ರಿಯ ಕೇಸ್ಗಳು ಕುಸಿತ ಕಾಣುತ್ತಿವೆ. ಅಮೆರಿಕದಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ 3 ಲಕ್ಷ ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಅಲ್ಲದೆ 3,600 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಅಮೆರಿಕದಲ್ಲಿ 33 ಸೆಕೆಂಡ್ಗೆ ಓರ್ವ ಕೊರೋನಾ ಸೋಂಕಿತ ಮೃತಪಟ್ಟಿದ್ದಾರೆ. ಕಳೆದ ತಿಂಗಳಿಗೆ ಹೋಲಿಸಿದರೆ ಅಮೆರಿಕದಲ್ಲಿ ಈಗ ಕೊರೋನಾದ ಹೊಸ ಕೇಸ್ಗಳಲ್ಲಿ ಕುಸಿತವಾಗುತ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ಬಂಗಾಳ ಕೊಲ್ಲಿಗೆ ಎಸೆಯಬೇಕು. ದೇಶಕ್ಕೆ ಅಗತ್ಯವಾಗಿರುವುದನ್ನು ನಾವು ಮಾಡ್ತೇವೆ. ನಾವು ಮೌನವಾಗಿ ಕುಳಿತುಕೊಳ್ಳಲ್ಲ. ಇದು ಪ್ರಜಾಪ್ರಭುತ್ವ. ನಮ್ಮ ಪ್ರಧಾನಿಗೆ ದೂರದೃಷ್ಟಿ ಇಲ್ಲ ಅಂತ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ಬಿಡುಗಡೆ ಮಾಡಿದೆ. ಜಾರಿ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾಗಿದ್ದ ರಾಜೇಶ್ವರ್ ಸಿಂಗ್ಗೆ ಬಿಜೆಪಿ ಲಕ್ನೋದ ಸರೋಜಿನಿ ನಗರ ಕ್ಷೇತ್ರದಿಂದ ಟಿಕೆಟ್ ನೀಡಿದೆ. ರಾಜೇಶ್ವರ್ ಸಿಂಗ್ ಕೇಂದ್ರ ಸರ್ಕಾರದ ಸೇವೆಗೆ ಈಗಾಗಲೇ ರಾಜೀನಾಮೆ ಸಲ್ಲಿಸಿದ್ದಾರೆ. ಇನ್ನು ಲಕ್ನೋ ಕಂಟೋನ್ಮೆಂಟ್ ಕ್ಷೇತ್ರದಿಂದ ಬ್ರಿಜೇಶ್ ಪಾಠಕ್ಗೆ ಟಿಕೆಟ್ ನೀಡಿದೆ. ಅಪರ್ಣಾ ಯಾದವ್ಗೆ ಟಿಕೆಟ್ ಕೊಟ್ಟಿಲ್ಲ. ಅಹಮದಾಬಾದ್ನ ಜೈಡಸ್ ಕ್ಯಾಡಿಲಾ ಹೆಲ್ತ್ ಕೇರ್ ಕಂಪನಿ ಜೈಕೋಡಿ ಲಸಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಪೂರೈಕೆ ಮಾಡುತ್ತಿದೆ. ಜೈಕೋಡಿ ಲಸಿಕೆಯು 3ನೇ ಡೋಸ್ ಲಸಿಕೆಯಾಗಿದೆ. ಜೈಕೋಡಿ ಲಸಿಕೆಯನ್ನ $265 ಸರ್ಕಾರ ಮಾರಾಟ ಮಾಡಲಾಗುತ್ತಿದೆ. ಟೀಂ ಇಂಡಿಯಾ ನಾಯಕತ್ವದ ಬಗ್ಗೆ ಗಂಭೀರ ಸಿಡಿಸಿದ ಬಾಂಬೆನು ಅಂಡರ್ 19 ವಿಶ್ವಕಪ್ನಲ್ಲಿ ಭಾರತದ ಕಿರಿಯರಿಗೆ ಆಸೀಸ್ ಸವಾಲ್ ಹೇಗಿರಲಿದೆ? ಜೇಮ್ಸ್ ಸಿನಿಮಾದಲ್ಲಿ ಪುನೀತ್ ಪಾತ್ರಕ್ಕೂ ಡಬ್ಬಿಂಗ್ ಮಾಡಿದಾರಾ ಶಿವಣ್ಣ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಟೀಂ ಇಂಡಿಯಾ ನಾಯಕತ್ವದ ಕಲಹಕ್ಕೆ ಸಂಬಂಧಿಸಿದಂತೆ ಮಾಜಿ ಕ್ರಿಕೆಟಿಗ ಸಂಸದ ಗೌತಮ್ ಗಂಭೀರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾಯಕತ್ವದ ವಿಚಾರದಲ್ಲಿ ಕೊಹ್ಲಿ ಮತ್ತು ಬಿಸಿಸಿಐ 4 ಗೋಡೆಗಳ ಮಧ್ಯೆ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದಿತ್ತು ಎಂದಿದ್ದಾರೆ. ಈ ಮೂಲಕ ಕೊಹ್ಲಿ ಮತ್ತು ಬಿಸಿಸಿಐ ನಡುವೆ ಕಿತ್ತಾಟ ನಡೆದಿತ್ತು ಅನ್ನೋ ಗುಮಾನಿಗೆ ಗಂಭೀರ್ ಹೇಳಿಕೆ ಪುಷ್ಟಿ ನೀಡಿದೆ.
ವಿರಾಟ್ ಕೊಹ್ಲಿ ಪರವಾಗಿ ಬ್ಯಾಟ್ ಬೀಸಿರುವ ಗೌತಮ್ ಗಂಭೀರ್ ಬಿಸಿಸಿಐ ತಪ್ಪು ಎನ್ನುವ ರೀತಿಯಲ್ಲಿ ಬೊಟ್ಟು ಮಾಡಿದ್ದಾರೆ. ಟಿ20 ತಂಡದ ನಾಯಕತ್ವ ತ್ಯಜಿಸಿದ ವಿರಾಟ್ ಏಕದಿನ ತಂಡದ ನಾಯಕತ್ವವನ್ನು ತ್ಯಜಿಸಬೇಕಿತ್ತು ಎಂದಿದ್ದಾರೆ. ಅಂದ್ರೆ ಏಕದಿನ ತಂಡದ ನಾಯಕತ್ವದಿಂದ ನನ್ನನ್ನು ಕೆಳಗಿಳಿಸಿದ್ದಾರೆ ಎನ್ನುವ ಕೊಹ್ಲಿ ಆರೋಪ ಸರಿ ಅನ್ನುವುದು ಗಂಭೀರ್ ಹೇಳಿಕೆಯಿಂದಲೇ ಸಾಬೀತಾಗ್ತಿದೆ. ಅಂಡರ್-19 ವಿಶ್ವಕಪ್ ರೋಚಕ ಘಟ್ಟವನ್ನು ತಲುಪಿದೆ. ಭಾರತ ಸೆಮಿಫೈನಲ್ಗೆ ಪ್ರವೇಶಿಸಿದ್ದು, ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ಕಿರಿಯರ ತಂಡ ಸವಾಲೊಡ್ಡಲಿದೆ. ಇಂದು ನಡೆಯುವಂತಹ ಪಂದ್ಯದಲ್ಲಿ ಗೆದ್ದಂತಹ ತಂಡ ಫೈನಲ್ಗೆ ಪ್ರವೇಶ ಪಡೆಯಲಿದೆ. ಭಾರತ ತಂಡ ಮತ್ತೊಂದು ಬಾರಿ ಫೈನಲ್ ಪ್ರವೇಶಕ್ಕೆ ಕಾತುರಗೊಂಡಿದ್ದು, ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸವಾಲನ್ನು ಹೇಗೆ ಎದುರಿಸಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಐಪಿಎಲ್ 2022 ಆವೃತ್ತಿಯ ಆರಂಭಕ್ಕೂ ಮುನ್ನ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ಅದಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ನಡೀತಾ ಇದೆ. ಇದೀಗ ಬಿಸಿಸಿಐ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಭಾಗಿಯಾಗಲಿರುವ ಆಟಗಾರರ ಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ. ಐಪಿಎಲ್ನಲ್ಲಿ ಭಾಗವಹಿಸಲು ಇಚ್ಛಿಸಿರುವ ಆಟಗಾರರ ಪಟ್ಟಿಯನ್ನು ಬಿಸಿಸಿಐ ಪರಿಷ್ಕರಿಸಿದ್ದು, ಅಂತಿಮ ಪಟ್ಟಿಯಲ್ಲಿ 590 ಆಟಗಾರರನ್ನು ಮಾತ್ರವೇ ಉಳಿಸಿಕೊಂಡಿದೆ.